ಓಕೆ. ಹಾಯ್ ವೀಕ್ಷಕರೇ, ನನ್ನ ಹೆಸರು ಲಿತಿಕ್ಷಾ ಮಂಜುನಾಥ್. ಹಾಯ್ ವೀಕ್ಷಕರೇ, ನಮಸ್ಕಾರ. ನಾವಿವತ್ತು ರಾಜ್ಯಗಳಲ್ಲಿ ಮಕ್ಕಳನ್ನ ಹೆಂಗೆ ಸುಧಾರಿಸಬೇಕು, ಅವ್ರಿಗೆ ದಿನಕ್ಕೊಂದು ಯಾವ ಥರ ಟಿಪ್ಸ್ ಹೇಳಬೇಕು ಅನ್ನೋದನ್ನು ನಾವು ದಿನಕ್ಕೊಂದು ಎಪಿಸೋಡ್ ಮಾಡ್ತಾ ಇದ್ವಿ. ಮೊದಲನೇದಾಗಿ ನಾನು ಮನೆಯಿಂದಲೇ ಸ್ಟಾರ್ಟ್ ಮಾಡ್ತೀನಿ ಮಕ್ಕಳ ಜೊತೆಯಲ್ಲಿ. ಸೊ ಮಕ್ಕಳಿಗೆ ದಿನಕ್ಕೊಂದು ಟಿಪ್ಸು. ಈಗ ಉದಾಹರಣೆಗೆ ನಾವು ದಿನಕ್ಕೊಂದು ಮಕ್ಕಳಿಗೆ ಟಿಪ್ಸ್ ಹೇಳೋದ್ರಿಂದ ಅವರು ಒಂದು ಸ್ವಲ್ಪ ಕಲಿದಂಗೆ ಇರ್ತದೆ. ಏನಪ್ಪ ಇವತ್ತು ಮೊದಲನೇ ಟಿಪ್ಸ್ ಅಂದರೆ, ಮೊದಲು ಇವರು ಸ್ಕೂಲಿಂದ ಬಂದ ತಕ್ಷಣ ಶೂ ಆ್ಯಂಡ್ ಚಪ್ಪಲಿ ಯಾವ ರೀತಿ ಬಿಡಬೇಕು ಫಸ್ಟ್ ಅದನ್ನು ನಾವು ಮಕ್ಕಳಿಗೆ ಕಲಿಸ್ಬೇಕು. ಸುಮಾರು ಜನರಿಗೆ ಗೊತ್ತಾಗಲ್ಲ ಮಕ್ಕಳಿಗೆ. ಅಲ್ಲೊಂದು ಚಪ್ಪಲಿ, ಇಲ್ಲೊಂದು ಶೂ, ಅಲ್ಲೊಂದು ಸಾಕ್ಸು, ಟೈ, ಟ್ಯಾಗು, ಯೂನಿಫಾರ್ಮ್ ಕಿತ್ತು ಬಿಸಾಕ್ತಾರೆ. ಸೊ ಮೊದಲು ಮಕ್ಕಳನ್ನ ಶಿಸ್ತಾಗಿ, ಅಂದರೆ ಅವ್ರು ಹಾಕಿರ್ತಕ್ಕಂಥ ಡ್ರೆಸ್ ಆಗಿರ್ಬೋದು, ಅವ್ರು ಹಾಕಿರ್ತಕ್ಕಂಥ ಚಪ್ಪಲಿ ಆಗಿರ್ಬೋದು, ಶೂ, ಸಾಕ್ಸು ಆಚೆಗಡೆ ಹೆಂಗೆ ತೆಗೆದು ಮನೆಗೆ ಬರಬೇಕು, ಅದಾದ ನಂತರ ಯೂನಿಫಾರ್ಮ್ನ ತೆಗೆದು ಮತ್ತೆ ಬೇರೆ ಡ್ರೆಸ್ ಹಾಕೊಂಡು ಹೆಂಗ್ ಸ್ನಾನ ಅಥವಾ ಕೈಕಾಲು ತೊಳ್ಕೊಂಡು ಶುದ್ಧವಾಗಿ ಮನೆಗೆ ಬರಬೇಕು ಅನ್ನೋದನ್ನು ಒಂದು ಸಿದ್ಧಾಂತವಾಗಿ ಮಕ್ಕಳಿಗೆ ಇವತ್ತಿಂದ ನಾನು ಹೇಳ್ಕೊಡ್ತಾ ಇದ್ದೀನಿ. ಹಾಯ್, ನಮಸ್ಕಾರ ವೀಕ್ಷಕರೇ. ಇವತ್ತು ಮೊದಲು ನಮ್ಮ ಮಕ್ಕಳನ್ನ ಪರಿಚಯ ಮಾಡ್ಕೊಡ್ತೀನಿ. ಏಯ್ ಸುಮ್ಮನೆ ಇರಪ್ಪ. ಇಲ್ಲಿ ಕೈ ಕಟ್ಟಪ್ಪ. ನಿಹಾನ್ ಇದಕ್ಕೆ ಸರಿ ಕೂತ್ಕೋ. ಏನ್ ಮಾಡೋದು ಈ ಮಕ್ಕಳ ಸಮ್ಮರ್ ಟೈಮಲ್ಲಿ? 40 ದಿನ ರಜಾ, 1.5 ತಿಂಗಳು ದೊಡ್ಡ ಕಾಟ. ಓಕೆ, ಹಾಯ್, ಸಾಕು. ಅಲ್ಲಿ ನೋಡಿ ನೋಡ್ತಾರೆ ವೀಕ್ಷಕರು. ಸುಮ್ಮನೆ ಇರ್ರಿ, ಯಾವ ತಿರ್ಬೇಕು. ವೀಕ್ಷಕರೇ, ಇವತ್ತು ನಾವು ಒಂದು ಮಾಡುವಂತ ಎಪಿಸೋಡಲ್ಲಿ ನೀನು ಸುಮ್ಮನೆ ಇರಪ್ಪ. ಅಲ್ಲಿ ನೋಡು, ಅವ್ರೆಲ್ಲ ನೋಡ್ತಾರೆ. ಅಲ್ಲಿ ನೋಡಲ್ಲಿ ರಜೆಗಳು ಬಂದ್ಮೇಲೆ ಇನ್ ಮನೆಯಲ್ಲಿ ದೊಡ್ಡವ್ರಿಗೆ ಸಿಕ್ಕಾಪಟ್ಟೆ. ಓಕೆ, ಸಾಕು, ನುಕ್ಕಿದ್ ಸಾಕು. ಸ್ವಲ್ಪ ಮಿಹಾನ್ ಆಯ್ತು. ನಾನು ಇವಾಗ ಇಂಟ್ರೊಡಕ್ಷನ್ ಮಾಡ್ತೀನಿ. ಇರಮ್ಮ ಸ್ವಲ್ಪ ಹೊತ್ತು. ಮಿಹಾನ್ ಅಲ್ಲಿ ನೋಡು, ಇದೇ ರಾಮಣ್ಯ ನಮ್ಮ ಮನೆಯಲ್ಲಿ ಇವ್ರು. ಒಂದು ನಿಮಿಷ ಲಿತಿಕ್ಷಾ, ಸುಮ್ಮನೆ ಬಿಡು. ಹಾಯ್ ವೀಕ್ಷಕರೇ, ಏನು ಮಾಡೋಕ್ಕಾಗಲ್ಲ. ಮಕ್ಕಳು ಚಿಕ್ಕ ವಯಸ್ಸಿಂದ ಇವಾಗ ಏನು ಒಬ್ರು ನೋಡ್ದು ಒಬ್ರು ಹೊಡ್ಕೊಳ್ತಾರೆ. ದೊಡ್ಡವ್ರು ಕೂಡ ಆದಮೇಲೆ ಇದೇ ರೀತಿ ಕೂಡ ಇವತ್ತು ಸಮಾಜದಲ್ಲಿ ನಡೀತಾ ಇದೆ. ಏನು ಮಾಡೋಕ್ಕಾಗಲ್ಲ, ಕಂಟ್ರೋಲ್ ಮಾಡೋಣ. ಕೂಲ್. ಓಕೆ, ರಜೆಗಳಲ್ಲಿ ದಿನಕ್ಕೊಂದು ಎಪಿಸೋಡ್ ಮಾಡೋಣ. ಯಾವ ರೀತಿ ಮಾಡೋಣ ಅಂದರೆ, ಜನರಿಗೆ ಉಪಯೋಗವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ಮಾಡೋಣ. ಈ ಸುಮ್ಮನೆ ಇರಪ್ಪ. ಮಿಹಾನ್ ಕೈ ಕಟ್ಟಮ್ಮ. ದೀಕ್ಷಾ ಸುಮ್ಮನೆ ಇರಮ್ಮ. ಇವನ್ ಮಿಹಾನ್ಸ್ ಅಂತ ನಮ್ಮ ಮಗ, ಲಿತಿಕ್ಷಾ ಅಂತ ನಮ್ಮ ಮಗಳು. 3rd ಸ್ಟ್ಯಾಂಡರ್ಡ್. ಈಗ 3rd ಮುಗೀತು, 4th ಹೋಗ್ತಾ ಇದಾರೆ. ಇವ್ ನೋಡು. ಅಯ್ಯೋ, ಯಾವ ಇವೆಲ್ಲ. ಸುಮ್ಮನೆ ಕೈ ಕಟ್ಟಮ್ಮ ನೀನು. ಮಿಹಾನ್ಸ್ ಆಯ್ತು. ಓಕೆ, ಹಾಯ್ 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 ಅಂತ ಹೇಳಲ್ಲಿ ನೋಡು. ಹಾಯ್ ಮಿಹಾನ್ಸನ್. ಹಾಯ್, ಮೈ ನೇಮ್ ಇಸ್ ಮಿಹಾನ್ಸನ್. ಹೇಳು ಮಿಹಾನ್ಸ್. ಏನು ಮಾಡೋಕ್ಕಾಗಲ್ಲ, ಇವನು ಭಾರಿ ತರಲೇನೆ, ಈ ಹುಡುಗಿನೂ ತರಲೇನೆ. ನಾನು ಎಷ್ಟು ಕಂಟ್ರೋಲ್ ಮಾಡ್ತೀನಿ. ನಾನು 1.5 ತಿಂಗಳು ಇನ್ನು ಹೆಂಗೆ ಕಂಟ್ರೋಲ್ ಮಾಡೋದು ಅರ್ಥ ಆಗ್ತಿಲ್ಲ. ಓಕೆ, ನೀನು ಬಾಮ್ಮ. ಸುಮ್ಮನೆ ಓಕೆ. ಹಾಯ್ ವೀಕ್ಷಕರೇ, ಇವತ್ತು ನಾವು 3 ಜನ. ದೀಕ್ಷಾ ಸುಮ್ಮನೆ ಇರಮ್ಮ. ಓಕೆ. ಹಾಯ್ ವೀಕ್ಷಕರೇ, ನನ್ನ ಹೆಸರು ಲಿತಿಕ್ಷಾ ಮಂಜುನಾಥ್. ಹಾಯ್ ವೀಕ್ಷಕರೇ, ನಮಸ್ಕಾರ.
ನಾವು ಇವತ್ತು ರಾಜ್ಯಗಳಲ್ಲಿ ಮಕ್ಕಳನ್ನ ಹೆಂಗೆ ಸುಧಾರಿಸ್ಬೇಕು, ಅವ್ರಿಗೆ ದಿನಕ್ಕೊಂದು ಯಾವ ಥರ ಟಿಪ್ಸ್ ಹೇಳಬೇಕು ಅನ್ನೋದನ್ನು ನಾವು ದಿನಕ್ಕೊಂದು ಎಪಿಸೋಡ್ ಮಾಡ್ತಾ ಇದ್ವಿ. ಮೊದಲನೇದಾಗಿ ನಾನು ಮನೆಯಿಂದಲೇ ಸ್ಟಾರ್ಟ್ ಮಾಡ್ತೀನಿ ಮಕ್ಕಳ ಜೊತೆಯಲ್ಲಿ. ಸೊ ಮಕ್ಕಳಿಗೆ ದಿನಕ್ಕೊಂದು ಟಿಪ್ಸು. ಈಗ ಉದಾಹರಣೆಗೆ ನಾವು ದಿನಕ್ಕೊಂದು ಮಕ್ಕಳಿಗೆ ಟಿಪ್ಸ್ ಹೇಳೋದ್ರಿಂದ ಅವರು ಒಂದು ಸ್ವಲ್ಪ ಕಲಿದಂಗೆ ಇರ್ತದೆ. ಏನಪ್ಪ ಇವತ್ತು ಮೊದಲನೇ ಟಿಪ್ಸ್ ಅಂದರೆ, ಮೊದಲು ಇವರು ಸ್ಕೂಲಿಂದ ಬಂದ ತಕ್ಷಣ ಶೂ ಆ್ಯಂಡ್ ಚಪ್ಪಲಿ ಯಾವ ರೀತಿ ಬಿಡಬೇಕು ಫಸ್ಟ್ ಅದನ್ನು ನಾವು ಮಕ್ಕಳಿಗೆ ಕಲಿಸ್ಬೇಕು. ಸುಮಾರು ಜನರಿಗೆ ಗೊತ್ತಾಗಲ್ಲ ಮಕ್ಕಳಿಗೆ. ಅಲ್ಲೊಂದು ಚಪ್ಪಲಿ, ಇಲ್ಲೊಂದು ಶೂ, ಅಲ್ಲೊಂದು ಸಾಕ್ಸು, ಟೈ, ಟ್ಯಾಗು, ಯೂನಿಫಾರ್ಮ್ ಕಿತ್ತು ಬಿಸಾಕ್ತಾರೆ. ಸೊ ಮೊದಲು ಮಕ್ಕಳನ್ನ ಶಿಸ್ತಾಗಿ, ಅಂದರೆ ಅವ್ರು ಹಾಕಿರ್ತಕ್ಕಂಥ ಡ್ರೆಸ್ ಆಗಿರ್ಬೋದು, ಅವ್ರು ಹಾಕಿರ್ತಕ್ಕಂಥ ಚಪ್ಪಲಿ ಆಗಿರ್ಬೋದು, ಶೂ, ಸಾಕ್ಸು ಆಚೆಗಡೆ ಹೆಂಗೆ ತೆಗೆದು ಮನೆಗೆ ಬರಬೇಕು, ಅದಾದ ನಂತರ ಯೂನಿಫಾರ್ಮ್ನ ತೆಗೆದು ಮತ್ತೆ ಬೇರೆ ಡ್ರೆಸ್ ಹಾಕೊಂಡು ಹೆಂಗ್ ಸ್ನಾನ ಅಥವಾ ಕೈಕಾಲು ತೊಳ್ಕೊಂಡು ಶುದ್ಧವಾಗಿ ಮನೆಗೆ ಬರಬೇಕು ಅನ್ನೋದನ್ನ ಒಂದು ಸಿದ್ಧಾಂತವಾಗಿ ಮಕ್ಕಳಿಗೆ ಇವತ್ತಿಂದ ನಾನು ಹೇಳ್ಕೊಡ್ತಾ ಇದ್ದೀನಿ. ನಿಹಾನ್